ಮಂಗಳೂರಿನಲ್ಲಿ ಮನೆ ಮೇಲೆ ತಡೆಗೋಡೆ ಕುಸಿದು ಮೂವರು ದಾರುಣವಾಗಿ ಮೃತಪಟ್ಟಂಥ ಘಟನೆ ನಡೆದಿದೆ. ಮಂಗಳೂರು ನಗರ ಹೊರವಲಯದ ನಾಗುರಿ ಎಂಬಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ನಾನೀಗ ಘಟನಾ ಸ್ಥಳದಲ್ಲೇ ಇದ್ದೇನೆ. ನೀವು ಗಮನಿಸ್ಬೋದು, ನಾನು ಈಗ ಘಟನಾ ಸ್ಥಳದ ಮೇಲ್ಭಾಗದಲ್ಲಿದ್ದೇನೆ. ಈ ಕೆಳಭಾಗದಲ್ಲಿ ಗಮನಿಸ್ಬೋದು ಏನು ದುರಂತಕ್ಕೆ ಒಳಗಾದಂಥ ಮನೆ. ಸೊ ಇದೆಲ್ಲವೂ ಕೂಡ ಬಾಡಿಗೆ ಮನೆ. ಒಟ್ಟು 4 ಮನೆ ಇತ್ತು. ಸೊ 4 ಮನೆಯಲ್ಲಿ 4 ಕುಟುಂಬ ವಾಸಿಸ್ತಿತ್ತು. ಸೊ ಇಲ್ಲಿ ಈ ಕಡೆ ಏನು ಗಮನಿಸ್ತಿದ್ದೀರಿ, ಇಲ್ಲೊಂದು ತಡೆಗೋಡೆ ಇತ್ತು. ಸೊ ಬೃಹದಾದಂಥ ತಡೆಗೋಡೆ ಇತ್ತು. ಸೊ ಈ ತಡೆಗೋಡೆ ನಿನ್ನೆ ರಾತ್ರಿಯಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿತ್ತು. ಸೊ ಈ ಕಾರಣಕ್ಕಾಗಿ ತಡೆಗೋಡೆ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಸೊ ಆ ಬಿದ್ದಂಥ ರಭಸಕ್ಕೆ ಆ ಮನೆಯ ಹಿಂಬದಿಯ ಗೋಡೆ ಸಂಪೂರ್ಣವಾಗಿ ಧರಾಶಾಯಿ ಆಗಿರ್ತಕ್ಕಂಥದ್ದು. ಮತ್ತು 4 ಮನೆಗೂ ಕೂಡ ಒಂದೇ ಮೇಲ್ಛಾವಣಿ ಇರತಕ್ಕಂಥದ್ದು. ಸೊ ಆ ಮೇಲ್ಛಾವಣಿಯು ಕೂಡ ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಇನ್ನು ಈ ಭಾಗದ ಈ ಎಂಡಲ್ಲಿರ್ತಕ್ಕಂಥ ಮನೆ ಗಮನಿಸ್ಬೋದು, ಅದರಲ್ಲಿ ಬಿಹಾರ ಮೂಲದ ಒಂದು ಕುಟುಂಬ ವಾಸಿಸ್ತಾ ಇತ್ತು. ಸೊ ಅವರ ಗಂಡ ಲಾಲ್ ಬಾಬು ಅಂತೇಳಿ, ಅವರ ಪತ್ನಿ ಇಂದು ಅಂತೇಳಿ, ಮತ್ತು ಅವರ ಒಟ್ಟು 4 ಜನ ಮಕ್ಕಳು, ಅನುಷಾ, ಅಲ್ಕಾ, ಅನಾಮಿಕ ಚೌರಾಶಿ ಮತ್ತು ತನು ಎಂಬಂತ ಒಟ್ಟು 4 ಜನ ಮಕ್ಕಳು. ಸೊ ಆ ಇಬ್ರು ಈ ಕೊನೆಯದಲ್ಲಿರ್ತಕ್ಕಂಥ ಮನೆಯಲ್ಲಿ 2 ಮಕ್ಕಳು ಮೃತಪಟ್ಟವರನ್ನು ಅನಾಮಿಕ ಚೌರಾಶಿ ಅಂತೇಳಿ ಸುಮಾರು 8 ವರ್ಷ ಪ್ರಾಯ, ಇನ್ನೊಬ್ರು ತನು ಅಂತೇಳಿ ಅವರಿಗೆ 4 ವರ್ಷ ಪ್ರಾಯ. ಅವರು ಹಿಂಭಾಗದ ಏನು ಕಿಚನ್ ಏನು ಗಮನಿಸ್ತಿದೆ, ಸೊ ಆ ಭಾಗದಲ್ಲೇ ಮಲ್ಕೊಂಡಿದ್ರು. ಸೊ ಮುಂಜಾನೆ 4:05 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ತಕ್ಕಂಥದ್ದು. ಸೊ ನಿದ್ದೆಯ ಮಂಪನ್ನಲ್ಲಿದ್ರು. ಸೊ ಏಕಾಏಕಿಯಾಗಿ ತಡೆಗೋಡೆ ಕುಸಿದು ಅವರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಗೋಡೆ, ಅವರ ಮನೆಯ ಗೋಡೆ ಮತ್ತು ಮೇಲ್ಭಾಗದ ಮೇಲ್ಛಾವಣಿ ಅದೆಲ್ಲವೂ ಕೂಡ ಕೆಳಭಾಗಕ್ಕೆ ಬಿದ್ದಿರ್ತಕ್ಕಂಥದ್ದು. ಇನ್ನೊಬ್ಬರು ಮೃತಪಟ್ಟಂಥ ಮಹಿಳೆ ಶಾಂತ ಅಂತೇಳಿ ಪಕ್ಕದ ಮನೆಯಲ್ಲಿ ಇದ್ದಂಥವ್ರು. ಅವರು ತಮ್ಮ ಪತಿ ಜಗದೀಶ್ ಜೊತೆಗೆ ಅವರು ಶಾಂತ ಅಂತೇಳಿ ಅವರ ಪತಿ ಬಾಲಕೃಷ್ಣ ಮತ್ತು ಅವರು ಶಾಂತ ಅಂತೇಳಿ ಇಬ್ಬರು ಮನೆಯಲ್ಲಿ ವಾಸವಾಗಿದ್ದರು. ಅದರಲ್ಲಿ ಶಾಂತ ಎಂಬ ಮಹಿಳೆ ಮೃತಪಟ್ಟಿರ್ತಕ್ಕಂಥದ್ದು. ಘಟನೆಯಲ್ಲಿ ಒಟ್ಟು 3 ಮೃತಪಟ್ಟರೆ 3ರನ್ನು ರಕ್ಷಣೆ ಕೂಡ ಮಾಡಲಾಗಿದೆ. ಘಟನೆ ತಿಳಿದಿದ್ದಂತೆ ಸ್ಥಳೀಯರು ಜೊತೆಗೆ ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆ ನಡೆದಿದ್ದು. ಇನ್ನೆರಡು ಆ 2 ಮನೆಯಲ್ಲೂ ಕೂಡ ಕುಟುಂಬಗಳು ವಾಸವಾಗ್ತಿದೆ. ಆದರೆ ಅದೃಷ್ಟವಶಾತ್ ಅವರು ಮುಂಭಾಗದಲ್ಲಿ ಇದ್ದಿದ್ದರಿಂದಾಗಿ ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಕಮಿಷನರ್ ಕೂಡ ಭೇಟಿ ನೀಡಿದ್ದಾರೆ. ಮತ್ತು ಈ ಗಾಯಾಳುಗಳಿಗೆ ಏನು ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಈ ಘಟನೆ ಹೇಗಾಯಿತು ಮತ್ತು ಏನು ಎಂಬ ವಿಚಾರದ ಕುರಿತಂತೆ. ಸರ್, ಈ ಘಟನೆ ಎಷ್ಟೊತ್ತಿಗೆ ಆಯಿತು? ನಿಮ್ಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತಾಯಿತು? ನಮಗೆ 4:30ಗೆ ಇದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ, ನಿನ್ನೆ ಇಡೀ ದಿನ, ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆಯಿಂದಾಗಿ 4:30 ಆಗುವಾಗ ಇದು ಆಯ್ತು ಅಂತ ನಮಗೆ ಇಲ್ಲಿ ಸ್ಥಳೀಯ ಯೋಗಕ್ಕೆ ಹೋಗುವವರು ಮಾಹಿತಿ ನೀಡಿದರು, ಹೀಗೆ ಆಗಿದೆ ಅಂತೇಳಿ. ನಮಗೆ ಅವರು ಒಂದು 6 ಕಾಲ ಆಗುವಾಗ ಹಾಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ನಮಗೆ ಇದು ಮಾಡಿದರು. ಸೊ 6:30 ಆಗುವಾಗ ನಾವು ಬಂದಿದ್ದೆವು. ಆಗ ಆಲ್ಮೋಸ್ಟ್ ಎಲ್ಲ ಬಾಡಿಗಳನ್ನೆಲ್ಲ ಹೊರಗೆ ಒಂಚೂರು ವಿಳಂಬ ಆದದೆ ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಲೈನಿಂದ ಒಂಚೂರು ಶಾಕ್ ಹೊಡಿತಿತ್ತು ಅಂತೇಳಿ ಮೆಸ್ಕಾಮ್ನವರು. ಸೊ ಅವರನ್ನು ನಾವು ಕಾಯ್ತಾ ಇದ್ದೆವು. ಮತ್ತು ಅದೆಲ್ಲ ಕ್ಲಿಯರ್ ಆದ ಮೇಲೆ ನಾವು 2 ಬಾಡಿ ಮತ್ತು ಒಂದು ಹೆಂಗಸಿದು ನಾವು ಇದು ಮಾಡಿದ್ದೆವು. ಸೊ ಅದೇ ಹತ್ತಿರ ಪೊಲೀಸ್ ಸ್ಟೇಷನ್ ಇರುವ ಕಾರಣವಾಗಿ ಅದೊಂದು ನಮಗೆ ಭಾರಿ, ಅವರು ಪೊಲೀಸ್ನವರು ಸಹ ತುಂಬ ಹೆಲ್ಪ್ ಮಾಡಿದರು. ಸೊ ಅದೇ 2 ಚಿಕ್ಕ ಪುಟ್ಟ ಮಕ್ಕಳು ಅದರ ಸೈಡಲ್ಲಿ 2 ಮನೆ ಇದೆ. ಸೊ ಅದೆಲ್ಲ ಒಂದೇ ಇದಿರೋದು. ಸೊ ಆ 2 ಮನೆಯವ್ರಿಗೆ ಏನು ಆಗಲಿಲ್ಲ. ಅದರಲ್ಲಿ ಸಹ ಒಂದು 4 ಚಿಕ್ಕ ಮಕ್ಕಳಿತ್ತು. ಅದರ ನೆಕ್ಸ್ಟ್ ಮನೆಯಲ್ಲಿ ಒಬ್ಬರು ಮಕ್ಕಳಿದ್ದೆ. ಅದು ಈಗ ಮೃತಪಟ್ಟಂಥ 2 ಮಕ್ಕಳು ಬಿಹಾರ ಮೂಲದವರು ಕುಟುಂಬ, ಇನ್ನೊಬ್ರು ಮೂಡುಬಿದ್ರೆ ಮೂಲದವರು ಅಂತ. ಸೊ ಏನು ಮಾಹಿತಿ ಇದೆ? ಅದೇ ಮೂಡಬಿದ್ರೆ ಹೆಬ್ರಿ ಅಂತ ಗೊತ್ತಾಯಿತು. ಮತ್ತು ಇನ್ನೊಬ್ಬರು ಚಿಕ್ಕ ಮಕ್ಕಳು ಬಿಹಾರಿದು ಸ್ಕೂಲಿದು ಪ್ರಿನ್ಸಿಪಲ್ ಬಂದಿದ್ರು. ಸೊ ಅದೆಲ್ಲ ಆದ ಮೇಲೆ ಈಗ ಅವರನ್ನೀಗ ರೀಲೊಕೇಟ್ ಮಾಡುವ, 2 ಫ್ಯಾಮಿಲಿ ಯಾವುದಿದ್ದಾರೆ ರೀಲೊಕೇಟ್ ಮಾಡುವ. ಬಾಡಿಗೆ ಮನೆಯ ಎಲ್ಲ ಇಲ್ಲಿ ವಟಾರದಲ್ಲಿ ಏನಂತ ಹೇಳಿದ್ರೆ 7-8 ಬಾಡಿಗೆ ಮನೆಗಳಿದೆ. ಸೊ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ತುಂಬ ಕಮ್ಮಿ ಬಾಡಿಗೆ ಇರೋದು. ಸೊ ಅಲ್ಲಿ ಈ ಹೊರ ರಾಜ್ಯದಿಂದ ಬಂದವರು, ಸೊ ಅವರಲ್ಲಿ ನಿಲ್ತಾರೆ. ಈಗ ಮೃತರಿಗೆ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದೆ. ಸೊ ತಡೆಗೋಡೆ ಈ ರೀತಿಯ ಮನೆಗಳು ಈ ಭಾಗದಲ್ಲಿ ಸಾಕಷ್ಟು ಇದೆ. ಸೊ ಏನು ಮುಂದೆ ಮುನ್ನೆಚ್ಚರಿಕೆ ಅಂತೇಳಿ? ಪ್ರಕೃತಿಯ ನಿಯಮ ನಿಮಗೆ ಗೊತ್ತುಂಟು. ಪ್ರಕೃತಿ ಅದರ ಯಾವುದು ವಶದಲ್ಲಿದೆ ಅದು ಹಿಂಪಡಿತದೆ ಅಂತ ನಿಮಗೆ ಸಹ ಗೊತ್ತುಂಟು. ಸೊ ಪ್ರಕೃತಿಯನ್ನು ನಾವು ಎದುರಿಸಿದ್ರೆ ಆದಷ್ಟು ನಾವು ಈ ಗುಡ್ಡೆಗಾಡುಗಳನ್ನು ಕಡಿಯೋದು ನಿಲ್ಲಿಸಿ ಆದಷ್ಟು ನಾವು ಪರಿಸರ ಉಳಿಸಿದರೆ ಪರಿಸರವೇ ನಮ್ಮನ್ನು ಉಳಿಸೋದು, ಅದನ್ನು ಬೇರೆಯವರು ಯಾರು ಉಳಿಸಲ್ಲ. ಸೊ ಪರಿಸರ ನಾವು ಉಳಿಸಿದರೆ ಅದು ನಮ್ಮನ್ನು ಉಳಿಸ್ತದೆ. ಸೊ ಅದನ್ನು ಒಂಚೂರು ನಾವು
ಖಾಲಿ ಜೂನ್ 5ಕ್ಕೆ ಎನ್ವೈರ್ಮೆಂಟ್ ಡೇ ಮಾಡಿ ಏನು ಪ್ರಯೋಜನ ಇಲ್ಲ. ಆದಷ್ಟು ಪ್ರತಿದಿನ ಏನಾದರೂ ಒಂದು ಮಾಡಿಕೊಂಡಿದ್ರೆ ಎನ್ವೈರ್ಮೆಂಟ್ಗೆ ಎಲ್ಲ ಒಳ್ಳೆ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮತ್ತು ಘಟನೆಯಲ್ಲಿ ಸದ್ಯಕ್ಕೆ ಒಟ್ಟು 3 ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಪುಟಾಣಿ ಮಕ್ಕಳು, ಮತ್ತೊಬ್ಬರು ಮಹಿಳೆ ಶಾಂತ ಎನ್ನುವಂಥವ್ರು, ಮತ್ತೆ 3 ಆಸ್ಪತ್ರೆಯಲ್ಲಿ ಗಾಯಾಳುಗಳಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸದ್ಯ ಮೃತಪಟ್ಟಂಥವರಿಗೆ ತಲಾ 5 ಲಕ್ಷ ಪರಿಹಾರವನ್ನು ಜಿಲ್ಲಾಡಳಿತ ಘೋಷಣೆ ಮಾಡಿದೆ ಮತ್ತು ಗಾಯಾಳುಗಳ ಆಸ್ಪತ್ರೆ ಚಿಕಿತ್ಸೆ ವೆಚ್ಚವನ್ನು ಕೂಡ ಜಿಲ್ಲಾಡಳಿತ ಭರಿಸುತ್ತೆ ಎನ್ನುವಂಥದ್ದನ್ನು ಕೂಡ ಹೇಳಿದೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಈ ಬಾರಿ ಮಳೆಯ ಪ್ರಮಾಣ ಮೊದಲೇ ಕಡಿಮೆ ಆಗಿತ್ತು, ಆದರೆ ನಿನ್ನೆಯಿಂದ ಇವತ್ತು ನಿರಂತರವಾಗಿ ಮಳೆ ಆಗ್ತಿದೆ. ಸೊ ಈ ಮೊದಲ ಮಳೆಗೆ ಈ ರೀತಿಯಾದಂಥ ಅನಾಹುತ ಆಗಿರ್ತಕ್ಕಂಥ ನಿಜಕ್ಕೂ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.